ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಾರಿನ ಒಳಗೆ ಪೆಟ್ರೋಲ್ ಬಾಂಬ್ ಅನ್ನು ಸ್ಫೋಟಿಸಿಕೊಂಡು ವ್ಯಕ್ತಿಯೊಬ್ಬ ಸೂಸೈಡ್ ಮಾಡಿಕೊಂಡಿದ್ದಾನೆ. ಕಾರಿನ ಒಳಗೆ ನಾಗೇಂದ್ರ 30 ವರ್ಷದ ನಾಗೇಂದ್ರ ಎಂಬಾತ ಸಜೀವವಾಗಿ ದಹನವಾಗಿದ್ದಾನೆ. ಕಾರಿನ ಒಳಗೆ ಸೂಸೈಡ್, ಅದು ಕೂಡ ಪೆಟ್ರೋಲ್ ಬಾಂಬ್ ಅನ್ನು ಸ್ಫೋಟಿಸಿಕೊಂಡು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ನಡೆದಿರುವಂಥ ಘಟನೆ. ಜೊತೆಯಲ್ಲಿದ್ದಂಥ ಯುವತಿಗೆ ಗಾಯವಾಗಿದೆ, ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನೋಡಿ, ಇದೊಂದು ವಿಚಿತ್ರ ರೀತಿಯ ಘಟನೆ. ಈ ಭೀಕರ ಘಟನೆ ಹೈವೇಲಿ ನಡೆದಿದೆ. ಕಾರು ಸ್ಫೋಟಿಸಿಕೊಂಡ ನಂತರದಲ್ಲಿ, ಯಾಕಂದರೆ ಪೆಟ್ರೋಲ್ ಬಾಂಬ್ ತೆಗೆದುಕೊಂಡು ಹೋಗಿದ್ದಾನೆ, ಕಾರು ಸ್ಫೋಟಗೊಳಿಸಿದ್ದಾನೆ, ಅದರೊಳಗೆ ತಾನಿದ್ದಾನೆ. ಹೈವೇನಲ್ಲಿ ಕಾರನ್ನು ನಿಲ್ಲಿಸಿಕೊಂಡು ಹೀಗೆ ಸ್ಫೋಟಿಸಿಕೊಂಡು ಪ್ರಾಣವನ್ನು ಬಿಟ್ಟಿದ್ದಾನೆ. ಜೊತೆಗೊಬ್ಬ ಯುವತಿ ಇದ್ದು, ಆ ಯುವತಿ ಆಕೆಗೂ ಕೂಡ ಗಾಯಗಳಾಗಿದ್ದಾವೆ. ಸುಟ್ಟ ಗಾಯಗಳಾಗಿರುವ ಕಾರಣಕ್ಕಾಗಿ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಎಲ್ಲೋ ಬೋರ್ಡ್ ಕಾರು ಮಾಡ್ಕೊಂಡು ಬಂದವನೇ ಡ್ರೈವರ್ಗೆ ಪಿಕಪ್ ಮಾಡಿದ್ದೀನಿ. ನಾವೇ ಇರೋದು ಊಬರಲ್ಲಿ ಡ್ಯೂಟಿ ಬಿದ್ದಿದೆ. ನೇಮ್ ಬಂದ್ಬಿಟ್ಟು ನಾಗೇಂದ್ರ ಅಂತ ಹೇಳ್ಬಿಟ್ಟು. ಕ್ಯಾಶ್ ಪೇಮೆಂಟ್, ಕ್ಯಾಶ್ ಟ್ರಿಪ್ ಇದೆ. ಕ್ಯಾಶ್ ಟ್ರಿಪ್ ಇದೆ. ಯಾವ್ದು ಬುಕ್ ಮಾಡಿದ್ದಾರೆ? ಊಬರ್ ಗೋ ಅಲ್ವಾ ಬುಕ್ ಮಾಡಿರೋದು? ಗೋಸಡನ್ ಅಲ್ಲ, ಗೋಸಡನ್. ಪಾಪ ಚಾಲಕು ಡ್ಯೂಟಿ ಬಿದ್ದಿದೆ. ನಾವು ಬುಕ್ ಆಗಿರೋದು. ಅಲ್ಲಿಂದ ಬಂದರು. ಅಲ್ಲಿಂದ ಬರ್ಬೇಕಾದ್ರೆ ಇಬ್ರು ಗಾಡಿಲಿ ಹತ್ತಿ ಮತ್ತೆ ಬರ್ತಾ ಇತ್ತು. ಬೆಂಗಳೂರಿಂದ ಪಿಕಪ್ ಮಾಡಿದ್ದೀನಿ. ನಾವೇ ಇರೋದು ಊಬರಲ್ಲಿ ಡ್ಯೂಟಿ ಬಿದ್ದಿದೆ. ನೇಮ್ ಬಂದ್ಬಿಟ್ಟು ನಾಗೇಂದ್ರ ಅಂತ ಹೇಳ್ಬಿಟ್ಟು. ಕ್ಯಾಶ್ ಪೇಮೆಂಟ್, ಕ್ಯಾಶ್ ಟ್ರಿಪ್ ಇದೆ. ಕ್ಯಾಶ್ ಟ್ರಿಪ್ ಇದೆ. ಯಾವ್ದು ಬುಕ್ ಮಾಡಿದ್ದಾರೆ? ಊಬರ್ ಗೋ ಅಲ್ವಾ ಬುಕ್ ಮಾಡಿರೋದು? ಗೋಸಡನ್ ಅಲ್ಲ, ಗೋಸಡನ್. ಪಾಪ ಚಾಲಕು ಡ್ಯೂಟಿ ಬಿದ್ದಿದೆ. ನಾವು ನೋಡಿ, ಇದೊಂದು ವಿಚಿತ್ರ ರೀತಿಯ ಘಟನೆ. ಬೆಂಗಳೂರಿನಲ್ಲಿ ಕಾರ್ ಬುಕ್ ಮಾಡಿಕೊಂಡು ನಾಗೇಂದ್ರ ಹೊರಟಿದ್ದ ತುಮಕೂರಿನ ಶಿರಾ ಕಡೆ. ಯುವತಿಯೊಂದಿಗೆ ಕಾರಿನಲ್ಲೇ ಪ್ರಯಾಣವನ್ನು ಮಾಡ್ತಾ ಇದ್ದ. ಕಾರಿನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿಯೇ ಆ ಹುಡುಗ ಮತ್ತು ಈ ಹುಡುಗಿಗೆ ಜಗಳ ಆಗಿದೆ. ಯುವತಿ ಮತ್ತು ಯುವಕನ ಜೊತೆ ಜಗಳ ಆಗಿದೆ. ಯುವತಿಯ ತಲೆಗೆ ಚಾಕುವಿನಿಂದ ಚುಚ್ಚಿದ್ದ ನಾಗೇಂದ್ರ ಕೂಡಲೇ ಕಾರಿನಿಂದ ಕೆಳಗೆ ಹಾರಿದ್ಲು ಯುವತಿ. ತಕ್ಷಣ ಕಾರನ್ನು ರಸ್ತೆ ಪಕ್ಕಕ್ಕೆ ವಾಹನ ಚಾಲಕ ನಿಲ್ಲಿಸಿದ್ದ. ಹೇಳಿ ಕೇಳದು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಈ ಯುವಕ ಯುವತಿಯ ಜೊತೆ ಜಗಳ ಮಾಡಿಕೊಂಡಿದ್ದಾನೆ. ಯುವತಿಯ ತಲೆಗೆ, ಹಣೆಗೆ ಚಾಕುವಿನಿಂದ ಚುಚ್ಚಿದ್ದ. ತಕ್ಷಣ ಕಾರನ್ನು ಭಯಭೀತಗೊಂಡಂಥ ಡ್ರೈವರ್ ತಕ್ಷಣ ಸೈಡಿಗೆ ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಆ ಯುವತಿ ಅಲ್ಲಿಂದ ಓಡಿ ಹೋಗ್ತಾಳೆ, ಜೀವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ. ಆ ಯುವತಿ ಓಡಿ ಹೋದ್ಮೇಲೆ ಕಾರನ್ನು ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಮೊದಲೇ ಪ್ಲಾನ್ಡ್ ಆಗಿ ತಂದಿದ್ದಂಥ ಪೆಟ್ರೋಲ್ ಬಾಂಬನ್ನು ಸ್ಫೋಟಿಸ್ತಾನೆ. ಕಾರಿನೊಳಗೆ ಸಿಕ್ಕಿದ್ದಂಥ ಆ ನಾಗೇಂದ್ರ ಸುಟ್ಟು ಕರಕಲಾಗ್ತಾನೆ, ಸಜೀವವಾಗಿ ದಹನ ಆಗ್ತಾನೆ. ಸ್ಥಳಕ್ಕೆ ತುಮಕೂರು SP ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ವಿಚಿತ್ರ ಘಟನೆ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಆ ಯುವತಿಗೂ ಆ ಯುವಕನಿಗೂ ಏನು ಸಂಬಂಧ? ಜೊತೆಗೆ ಚಾಲಕನ ಪರಿಸ್ಥಿತಿ ಏನು ಈಗ ಅಂತ? ಎಸ್ ದಶರಥ್, ಏನು ಕಳೆದ 6 ವರ್ಷಗಳಿಂದ ಏನು ಈ ಹುಡುಗಿ ರಮ್ಯಾ ಮತ್ತೆ ನಾಗೇಂದ್ರ ಇಬ್ರು ಕೂಡ ಪರಸ್ಪರ ಲವ್ ಅನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಅವರ ಲವ್ವಿನಲ್ಲಿ ಸ್ವಲ್ಪ ಮನಸ್ತಾಪ ಬಂದ ಹಿನ್ನೆಲೆಯಲ್ಲಿ ಕೆಲವು ದಿನಗಳಿಂದ ರಮ್ಯಾ ಆತನನ್ನ ಅವಾಯ್ಡ್ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ. ಆದ್ರೆ ಏಕಾಏಕಿಯಾಗಿ ಇವತ್ತು ಬೆಂಗಳೂರು ಏನು ಉತ್ತರ ಕನ್ನಡದ ಅಂಕೋಲದ ಅಗಸೂರು ಗ್ರಾಮದ ವಾಸಿಯಾಗಿರ್ತಕ್ಕಂಥ ನಾಗೇಂದ್ರ ಅವರು ಇವತ್ತು ಆಕೆ ಏನು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ OT ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇರ್ತಾಳೆ. ಆ ಒಂದು ಸ್ಥಳಕ್ಕೆ ಕೂಡ ಅಂದ್ರೆ ಇವತ್ತು ಬೆಳಗ್ಗೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಆ ನಿರ್ವಹಿಸುವಂತ ಆಸ್ಪತ್ರೆಗೆ ಹೋಗುವಂತ ಮುಂಚಿತವಾಗಿ ಕೂಡ ತನ್ನ ರೂಮಿನ ಬಳಿ ಇರ್ತಕ್ಕಂಥ ಬೆಂಗಳೂರಿನ ಜಯನಗರದ 7th ಬ್ಲಾಕ್ ನಲ್ಲಿ ಇರ್ತಕ್ಕಂಥ ರೂಮ್ಗೆ ಹೋಗುವಂತ ಸಂದರ್ಭದಲ್ಲಿ ಆತ ನೇರವಾಗಿ ರೂಮ್ಗೆ ಭೇಟಿಯನ್ನು ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಆಕೆಯ ಜೊತೆಗೆ ತನ್ನ ಸ್ನೇಹಿತ ಕೂಡ ಇರ್ತಾನೆ. ಅಲ್ಲೇ ಕೂಡ ಆತನನ್ನ ಅಟೆಂಪ್ಟ್ ಟು ಮರ್ಡರ್ ಕೂಡ ಟ್ರೈ ಮಾಡ್ತಾನೆ. ಅಲ್ಲಿಂದ ಖಾಸಗಿ ಒಂದು ವಾಹನದಲ್ಲಿ, ಯೆಲ್ಲೋ ಬೋರ್ಡ್ ವಾಹನದಲ್ಲಿ ತನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದುರಿಸ್ಕೊಂಡು ಆತನನ್ನ ರಸ್ತೆ ಮಧ್ಯೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಇನ್ನು ಜೋಗಿಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 48ರ ಬಳಿ ಏಕಾಏಕಿಯಾಗಿ
ಆ ರಮ್ಯಾಗೆ ಚಾಕು ಇರುತ್ತೋ ಹಾಕುವಂತ ಕೆಲಸವನ್ನು ಕೂಡ ನಾಗೇಂದ್ರ ಮಾಡಿರ್ತಕ್ಕಂಥದ್ದು. ನಾಗೇಂದ್ರನ ಜೊತೆಯಲ್ಲಿ ಆತ ಮುಂಚಿತವಾಗಿ ಕೂಡ ಪ್ರೀ ಪ್ಲಾನ್ ಆಗಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ದ ಅಂತೇಳಿ ಖುದ್ದು ರಮ್ಯಾ ಅವರೇ ಕೂಡ ಈಗ TV5 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಯಾವಾಗ ಆತ ಚಾಕುವಿನಿಂದ ಆಕೆಯನ್ನ ಇರಿತಾನೆ ಕೂಡಲೇ ಕೂಡ ಕಾರಿನಿಂದಲೇ ಹೋಗ್ತಿದ್ದಂತ ಆಕೆ ಕಾರಿನಿಂದ ಎಗರುವಂತ ಕೆಲಸವನ್ನು ಕೂಡ ಮಾಡ್ತಾಳೆ. ಅಲ್ಲೇ ಕೂಡ ಕಾರನ್ನ ಸೈಡ್ಗೆ ಹಾಕ್ತಂತಹ ಚಾಲಕ ಕೂಡಲೇ ಆಕೆಯನ್ನ ಫಾಲೋ ಮಾಡೋದು ಕೆಲಸವನ್ನು ಮಾಡ್ತಾನೆ. ಕಾರನ್ನ ಲಾಕ್ ಮಾಡ್ಕೊಂಡಂತಹ ನಾಗೇಂದ್ರ ಅವರು ಕೂಡಲೇ ಅಲ್ಲಿದ್ದಂತಹ ಪೆಟ್ರೋಲ್ ಬಾಂಬ್ನಿಂದ ಸ್ಫೋಟಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಸ್ಫೋಟಗೊಂಡಂತ ಕಾರು ಸಜೀವನ ದಹನ ಏನು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್. ನೋಡಿ ಎಂಥ ವಿಚಿತ್ರ ರೀತಿ ಘಟನೆ ಇದು ಅಂತ ಹೇಳಿದ್ರೆ, ನಾಗೇಂದ್ರ ಮತ್ತು ಒಬ್ಬ ಯುವತಿ ಲವ್ ಮಾಡ್ತಾ ಇದ್ರಂತೆ. ಬಟ್ ಮನೆಯಲ್ಲಿ ವಿರೋಧ ಇತ್ತಂತೆ, ಇಬ್ಬರ ಮಧ್ಯೆ ಒಮ್ಮತ ಮೂಡಲಿಲ್ಲ. ಇವತ್ತು ಒಟ್ಟಿಗೆ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದರು. ಈ ವಿಚಾರವಾಗಿ ಮಾತುಕತೆ ನಡೀತು. ಮೋಸ್ಟ್ಲಿ ಇದು ಬ್ರೇಕಪ್ ಹಂತಕ್ಕೆ ಬಂದು ನಿಂತಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ನಾಗೇಂದ್ರ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ, ಚಾಕು ತಂದಿದ್ದ, ಪೆಟ್ರೋಲ್ ಬಾಂಬ್ ತಂದಿದ್ದ. ಅವನು ಪ್ರೀ ಪ್ಲಾನ್ ಆಗಿ ಯೋಚನೆ ಮಾಡ್ಕೊಂಡಿದ್ದ ಅಂತ ಅನಿಸುತ್ತೆ ನಾಗೇಂದ್ರ. ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಹೀಗೆ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳಿತ್ತು ಅಂತ ಅನಿಸುತ್ತೆ. ಹಾಗೇ ಆಗಿದೆ. ಆಕೆಗೆ ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ. ಆದರೆ ಆಕೆ ಹತ್ಯೆ ಮಾಡುವಂಥ ಪ್ರಯತ್ನದಿಂದ ಪಾರಾಗಿ ಜೀವವನ್ನು ಉಳಿಸಿಕೊಂಡಿದ್ದಾಳೆ ಆ ಯುವತಿ. ಬಟ್ ಈ ಯುವಕ ಮಾತ್ರ ತಾನೇ ಸ್ಫೋಟಿಸಿಕೊಂಡು ಪ್ರಾಣವನ್ನು ಬಿಟ್ಟಿದ್ದಾನೆ.